ಹಿಂದೂ ಸಂಪ್ರದಾಯದ ಪ್ರಕಾರ ಪೂಜೆ ಎಂದರೆ ದೇವರಿಗೆ ಅಥವಾ ದೈವಿಕ ಶಕ್ತಿಗೆ ಕೊಡುವಂತಹ ಗೌರವ, ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯನ್ನು ಅರ್ಪಿಸುವ ಒಂದು ಧಾರ್ಮಿಕ ಆಚರಣೆ. ಇಷ್ಟು ಅರ್ಥಪೂರ್ಣವಾಗಿರುವಂತಹ ಪೂಜೆಯನ್ನು ಪ್ರತಿನಿತ್ಯ ಮಾಡುವವರಿಗೆ ಉಪಯೋಗವಾಗುವಂತಹ 15 ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಪೂಜಾ ರೂಮಲ್ಲಿ ಉಪಯೋಗವಾಗುವಂತಹ ಕೆಲವೊಂದು ಸಲಹೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಂಟೆಂಟ್ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮನೆಯಲ್ಲಿ ಯಾವುದೇ ಥರ ಪೂಜೆ ಮಾಡಬೇಕಂದ್ರೂ ಫಸ್ಟಿಗೆ ಸ್ಟಾರ್ಟ್ ಆಗುವಂಥದ್ದೇ ಮನೆಯ ಎಂಟ್ರೆನ್ಸಿಂದ. ಮನೆ ಮುಂದೆ ರಂಗೋಲಿ ಇರ್ಬೋದು, ಹೊಸ್ಲಿಗೆ ಅರಿಶಿನ ಕುಂಕುಮ, ತುಳಸಿ ಕಟ್ಟೆ ಹತ್ರ ಒಂದು ಸ್ವಲ್ಪ ಅಲಂಕಾರ ಅಥವಾ ಶುದ್ಧಿ ಮಾಡುವಂಥದ್ದು. ಸೊ ನಾನಿಲ್ಲಿ ಒಂದು ಟ್ರಿಕ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಹೊಸ್ಲ ಹತ್ರ ಕೂಡ ಕೆಳಗಡೆ ಒಂದು ಸ್ಟೆಪ್ ಅನ್ನೋದು ಇದೆ ನಮ್ಮ ಮನೆಯಲ್ಲಿ. ಸೊ ಈ ಸ್ಟೆಪ್ ಮೇಲೆ ಯಾವಾಗಲೂ ರಂಗೋಲಿ ಹಾಕಿದಾಗ ಇದು ವೈಟ್ ಫ್ಲೋರ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ. ಇನ್ನು ವೈಟ್ ಫ್ಲೋರ್ ಇರೋವಂಥವ್ರಿಗೆ ಅಥವಾ ರಂಗೋಲಿ ಹಾಕೋಕ್ಕೆ ಬರಲ್ಲ, ರಂಗೋಲಿ ಹಾಕೋಷ್ಟು ಟೈಮ್ ಇಲ್ಲ, ಗಾಳಿ ಜಾಸ್ತಿ ಇದೆ, ರಂಗೋಲಿ ಆಚೀಚೆ ಆಗುತ್ತೆ ಅನ್ನೋವಂಥವ್ರು ಈ ಥರ ನಿಮಗೆ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ. ಇದನ್ನು ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಹೊಸ್ಲ ಮೇಲೆ ಡೈಲಿ ರೆಗ್ಯುಲರಾಗಿ ನಾನು ರಂಗೋಲಿನ ಹಾಕ್ತಿರ್ತೀನಿ. ಅದರ ಕೆಳಗಡೆ ಇರೋವಂಥ ಸ್ಟೆಪ್ ಮೇಲೆ ಈ ಥರ ಆರ್ಟಿಫಿಷಿಯಲ್ ರಂಗೋಲಿ ಸ್ಟಿಕ್ಕರ್ಸ್ನ ಅಂಟಿಸೋಣ ಅನ್ನೋದ್ರಿಂದ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಚೆಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ ಈ ಸ್ಟಿಕ್ಕರ್ಸ್ ಬಗ್ಗೆ. ಇದನ್ನು ಹೊಸ್ಲ ಮೇಲೆಲ್ಲ ಕೂಡ ಅಂಟಿಸ್ತಿರ್ತಾರೆ. ಇದನ್ನು ಸ್ಟಿಕ್ ಮಾಡೋದು ಕೂಡ ತುಂಬಾ ಸುಲಭ. ಇಲ್ಲಿ ತೋರಿಸ್ದಂಗೆ ಸೊ ಔಟ್ಸೈಡ್ ಕೂಡ ಒಂದು ಸ್ಟಿಕ್ಕರ್ ರೀತಿ ಅಂದರೆ ವೈಟ್ ಕಲರ್ ಟೇಪ್ ಥರದ ಅಂಟಿಸಿರ್ತಾರೆ. ಅದನ್ನು ರಿಮೂವ್ ಮಾಡಿಕೊಂಡು ಒಂದು ಕಡೆಯಿಂದ ನೀಟಾಗಿ ವೈಪ್ ಮಾಡ್ತಾ ಇರಬೇಕಾಗತ್ತೆ. ನಾನಿಲ್ಲಿ ಏನು ಫಿಂಗರಲ್ಲಿ ಈ ಥರ ವೈಪ್ ಮಾಡ್ತಾ ಇದ್ದೀನಿ. ಈ ಥರ ವೈಪ್ ಮಾಡೋದ್ರಿಂದ ನೀಟಾಗಿ ಸ್ಟಿಕ್ ಆಗುತ್ತೆ, ಎಲ್ಲೂ ಏರ್ ಗ್ಯಾಪ್ಸ್ ಇಲ್ದಿರ. ನಾನು ಆಗಲೇ ಹೇಳ್ದಂಗೆ ಸೈಡಲ್ಲಿ ಬೇರೆದು ಅಂಟಿಸೋಣ ಅಂತ ಅಂದ್ಕೊಂಡೆ, ಬಟ್ ಅದು ಯಾಕೋ ಮ್ಯಾಚ್ ಆಗ್ತಿಲ್ಲ ಅನ್ನೋದ್ರಿಂದ ಸೇಮ್ ಸ್ಟಿಕ್ಕರ್ನೇ ನಾನು ಇನ್ನೊಂದು ತೊಗೊಂಡು ಈ ಥರ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸೈಡ್ಸಲ್ಲಿ ಗ್ಯಾಪ್ಸ್ ಏನಿದೆ ಅದಕ್ಕೆ ಫಿಕ್ಸ್ ಮಾಡೋದಕ್ಕೋಸ್ಕರ ಅಪೋಸಿಟ್ ಸೈಡ್ ಇರುವಂಥ ಟೇಪ್ನ ಟೇರ್ ಮಾಡಿಬಿಟ್ಟು ನೀಟಾಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಇನ್ನೊಂದು ಟಿಪ್ನ ನೋಡೋಣ. ಸಾಮಾನ್ಯವಾಗಿ ಬಾಗಿಲು ಮುಂದೆ ಪ್ರತಿಯೊಬ್ಬರು ತುಳಸಿ ಕಟ್ಟೆನ ಇಟ್ಕೊಂಡು ಪೂಜೆ ಮಾಡ್ತಿರ್ತೀವಲ್ವ. ಸೊ ತುಳಸಿ ಕಟ್ಟೆ ಮೇಲೆ ಸುಮಾರಷ್ಟು ಧೂಳು ಬೀಳ್ತಾ ಇರುತ್ತೆ. ಅದರಲ್ಲೂ ಈಗ ಗಾಳಿ ಜಾಸ್ತಿ ಇರೋದ್ರಿಂದ ತುಂಬಾ ರೆಡ್ಡಿಶ್ ಆಗಿರುವಂತಹ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಕೂತ್ಕೊಂಡಿರುತ್ತೆ. ಸೊ ಹಂಗಾಗಿ ಡೈಲಿ ಬೇಸ್ಡ್ ಮೇಲೆ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ಫಸ್ಟಿಗೆ ಕಸನ ಗುಡಿಸಿಸ್ಬಿಟ್ಟು ಆಮೇಲೆ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಸ್ಪ್ರೇ ಬಾಟಲ್ನ ಗಿಡಗಳಿಗೆ ನೀರು ಹಾಕಕ್ಕಂತ ಇಟ್ಕೊಂಡಿರ್ತೀನಿ. ಸೊ ಈಗ ಕೆಲವೊಂದು ಹಣ್ಣಾಗಿರುವಂಥ ಎಲೆಗಳೆಲ್ಲನೂ ಇದೆ, ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಪ್ರೇ ಬಾಟಲಲ್ಲಿ ನೀಟಾಗಿ ವಾಟರ್ನ ಫಿಲ್ ಮಾಡಿಕೊಂಡು ಆ ಒಂದು ಗ್ಯಾಸ್ ಇರುತ್ತೆ ಅಲ್ವಾ, ಅದನ್ನು ಈ ಥರ ರಿಲೀಸ್ ಮಾಡ್ಕೊಳ್ತೀನಿ. ಇದರಿಂದ ವಾಟರ್ನ ಸ್ಪ್ರೇ ಮಾಡಿಕೊಂಡು ತುಳಸಿ ಕಟ್ಟೆ ಒಳಗಡೆ ಇಟ್ಟಿರುವಂತಹ ಕೃಷ್ಣನ ವಿಗ್ರಹನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗಿಡಕ್ಕೂ ಕೂಡ ಅಷ್ಟೇ ವಾಟರ್ನ ನೀಟಾಗಿ ಸ್ಪ್ರೇ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಕಟ್ಟೆ ಪೂರ್ತಿ ವಾಟರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಫೋರ್ಸಾಗಿ ವಾಟರ್ ಸ್ಪ್ರೇ ಆಗೋ ಕಾರಣ ಆ ಸಣ್ಣ ಧೂಳೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ನೆಲ ಒರೆಸೋದಕ್ಕಿಂತ ಮುಂಚೆ ವಾಟರ್ನ ಸ್ಪ್ರೇ ಮಾಡಿರೋ ಕಾರಣ ವಾಟರ್ ಏನಾದರೂ ಕೆಳಗಡೆ ಬಿದ್ದಿದ್ರು ಕೂಡ ನೆಲ ಒರೆಸ್ಬೇಕಾದ್ರೆ ಒಂದೇ ಸತಿ ನೀಟಾಗಿ ವೈಪ್ ಮಾಡ್ಕೋಬೋದು. ನೆಕ್ಸ್ಟ್ ಹೊಸ್ಲಿಗೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದು 2 ಇಯರ್ಸ್ ಬ್ಯಾಕ್ ಒಬ್ಬರು ಕಮೆಂಟ್ ಮಾಡಿದರು, ಹೊಸ್ಲಿಗೆ ಯಾವಾಗಲೂ ಅರಿಶಿನ ಹಚ್ತಿರ್ತೀವಲ್ವ, ಡ್ರೈ ಆಗಲ್ವಾ ಅಂತ. ಸೊ ಡ್ರೈ ಆಗುತ್ತೆ. ಇನ್ನು ಇದ್ರ ಮೇಲೆ ನಾನು ರಂಗೋಲಿ ಸ್ಟಿಕ್ಕಿಂದ ಪೇಂಟ್ ಥರ ರಂಗೋಲಿ ಬರೆಯೋದ್ರಿಂದ ಕೂಡ ಬೇಗ ಡ್ರೈ ಆಗ್ತಾ ಇರುತ್ತೆ. ಹಂಗಾಗಿ ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಇಲ್ಲ ತುಂಬ ಜಾಸ್ತಿ ಡ್ರೈ ಆಗಿದೆ ಅಂದಾಗ ನಾನು ಈ ಟ್ರಿಕ್ನ ಫಾಲೋ ಮಾಡ್ತೀನಿ. ಅದು ಏನಂದರೆ ಕೊಬ್ಬರಿ ಎಣ್ಣೆನ ಹೊಸ್ಲ ಮೇಲೆ ಹಾಕ್ತೀನಿ. ಕೊಬ್ಬರಿ ಎಣ್ಣೆ ಇಲ್ಲ ಅಂದವರು ಪಾಲಿಶ್ ಎಲ್ಲ ಸಿಗುತ್ತೆ ಅಲ್ವಾ, ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಬಟ್ ನಾನು ರೆಗ್ಯುಲರ್ ಆಗಿ ಕೊಬ್ಬರಿ ಎಣ್ಣೆನ ಹೊಸ್ಲಿಗೆ ಥರ ಹಚ್ತೀನಿ. ಒಂದು ಕ್ಲೀನ್ ಆಗಿರುವಂಥ ವೈಪ್ಸ್ನ ತೊಗೊಂಡು ನೀಟಾಗಿ ಕೊಬ್ಬರಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅಪ್ಲೈ ಮಾಡ್ಕೋತೀನಿ. ಈ ಥರ ಹಚ್ಚಿದ ಕೂಡಲೇ ಇಮ್ಮಿಡಿಯೇಟಾಗಿ ಆ ಡ್ರೈನೆಸ್ ಎಲ್ಲ ಹೋಗಲ್ಲ. ಒಂದು ಸ್ವಲ್ಪ ಹೊತ್ತು ಆ ಎಣ್ಣೆ ಎಲ್ಲ ಕೂಡ ಹೊಸ್ಲಿಗೆ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಒಂದು 15ರಿಂದ 20 ನಿಮಿಷ ಬಿಟ್ಟರೆ ನೀಟಾಗಿ ಶೈನಿಯಾಗಿ ಕಾಣಿಸುತ್ತೆ. ಈಗ ಹೊಸ್ಲೆಲ್ಲ ಕೂಡ ಕ್ಲೀನ್ ಆಗಿದೆ, ಫ್ಲೋರು ಕೂಡ ಕ್ಲೀನ್ ಆಗಿದೆ, ತುಳಸಿ ಕಟ್ಟೆ ಕೂಡ ನೀಟಾಗಿದೆ. ಒನ್ಸ್ ನೆಲ ಎಲ್ಲ ಡ್ರೈ ಆದಮೇಲೆ ನೀಟಾಗಿ ರಂಗೋಲಿನ ಹಾಕ್ಕೊಂಡ್ರೆ ಆ ಪಾಸಿಟಿವ್ ವೈಬ್ಸ್ನ ಎಂಜಾಯ್ ಮಾಡ್ಬೋದು.
ಇನ್ನು ಹೊಸ್ಲು ಅಬ್ಸರ್ವ್ ಮಾಡಿದ್ರೆ ಆಯಿಲ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಆಯಿಲ್ ಅಪ್ಲೈ ಮಾಡಿರೋ ದಿನ ರಂಗೋಲಿನ ಹೊಸ್ಲು ಮೇಲೆ ಹಾಕಕ್ಕೆ ಹೋಗಲ್ಲ. ನೆಕ್ಸ್ಟ್ ಡೇಯಿಂದ ರಂಗೋಲಿನ ಹಾಕ್ಕೊಳ್ತೀನಿ. ಆಯಿಲ್ ಅಪ್ಲೈ ಮಾಡಿದಾಗ ಗಂಧ ಎಲ್ಲ ಹಚ್ಬೇಕಾದ್ರೆ ಮಿಡಲಲ್ಲಿ ಸೈಡ್ಸಲ್ಲೆಲ್ಲ ಕಾಪರ್ ಕಾಯಿನ್ ಎಲ್ಲ ಹೊಡೆದಿರ್ತಾರಲ್ವ, ಅದ್ರ ಮೇಲೆ ಗಂಧನ ಹಚ್ಕೊಂಡು ಕುಂಕುಮನ ಹಚ್ಕೊಳ್ತೀನಿ. ಇದಲ್ಲದೆ ಇನ್ನೊಂದು ಆಪ್ಷನ್ ಇದೆ. ಮೆಟಲ್ ಅಥವಾ ಬ್ರಾಸ್ ಶೀಟ್ನ ಕರೆಕ್ಟ್ ಶೇಪ್ಗೆ ಕಟ್ ಮಾಡಿಬಿಟ್ಟು ಹೊಸ್ಲ ಮೇಲೆ ಕವರ್ ಮಾಡ್ತಾರೆ. ಅದು ಕೂಡ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ರಂಗೋಲಿ ತೋರಿಸಿದ ಪ್ರತಿ ಸರಿ ಕೂಡ ಒಬ್ಬರಲ್ಲ ಒಬ್ರು ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಹಾಕ್ತಾ ಇರೋದು ಪೇಂಟಾ ಏನು ಅಂತ. ಇದು ರಂಗೋಲಿ ಉಂಡೆ ಅಂತ ಬರುತ್ತೆ, ಅದನ್ನು ಪೌಡರ್ ಮಾಡಿಕೊಂಡು ವಾಟರಲ್ಲಿ ಮಿಕ್ಸ್ ಮಾಡಿ ಈ ಥರ ಪೇಂಟ್ ಥರ ಹಾಕುವಂಥದ್ದು. ಹಾಕಿದಾಗ ನಿಮಗೆ ಅಷ್ಟು ನೀಟಾಗಿ ಕಾಣಲ್ಲ, ಬಟ್ 5 ಮಿನಿಟ್ಸಲ್ಲಿ ಡ್ರೈ ಆಗುತ್ತೆ ಅಲ್ವಾ. ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೇಂಟಲ್ಲೇ ಹಾಕಿದ್ದೀವೇನೋ ಅನ್ನೋ ಅಷ್ಟು ಎಫೆಕ್ಟ್ ಕೊಡುತ್ತೆ. ಫೈನಲಿ ಇಯರ್ ವಿ ಗೋ. ಶೈನಿ ಆಗಿರುವಂತಹ ಹೊಸ್ಲು ಮುಂದೆ ಹಾಕಿರುವಂತಹ ರಂಗೋಲಿ ಸ್ಟಿಕ್ಕರ್, ತುಳಸಿ ಕಟ್ಟೆ ಮುಂದೆ ಹಾಕಿರುವಂತಹ ಪೇಂಟೆಡ್ ರಂಗೋಲಿ ಯಾವ ಥರ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ನಿಮ್ಮಲ್ಲಿ ಎಷ್ಟು ಜನ ಡೈಲಿ ಬೇಸ್ಡ್ ಮೇಲೆ ದೀಪನ ತೊಳೆದ್ಬಿಟ್ಟು ಯೂಸ್ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಡೈಲಿ ದೀಪನ ನೀಟಾಗಿರುವಂಥದ್ದನ್ನೇ ಯೂಸ್ ಮಾಡ್ತೀನಿ. 2 ಪೇರ್ ದೀಪಗಳನ್ನ ಇಟ್ಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ. ಇಲ್ಲ ಒಂದೇ ಪೇರೆ ಇಟ್ಕೊಂಡಿದ್ದೀವಿ ಅಂದರೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು 5 ನಿಮಿಷದಲ್ಲಿ ಅದನ್ನು ಶುದ್ಧಿ ಮಾಡಿಕೊಂಡು ಆಮೇಲೆ ಪೂಜೆಯಲ್ಲಿ ಯೂಸ್ ಮಾಡ್ಕೋಬೋದು. ಯೂಶಲಿ ನಾನು 2 ಪೇರ್ ಆಫ್ ದೀಪನ ಇಟ್ಕೊಂಡಿರ್ತೀನಿ. ಒಂದೊಂದು ದಿನ ಒಂದೊಂದು ಪೇರ್ ಆಫ್ ದೀಪನ ಯೂಸ್ ಮಾಡ್ತೀನಿ. ಪ್ರತಿನಿತ್ಯ ದೀಪಗಳನ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಜಸ್ಟು 1 ಪೇರ್ ಆಫ್ ದೀಪ ಇದೆ ಅಂದಾಗ ನಾರ್ಮಲ್ ಸ್ಕ್ರಬ್ಬರಿಂದ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಈ ಥರ ಸ್ವಲ್ಪ ಜಾಸ್ತಿ ಇದೆ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋವಂಥದ್ದಂದರೆ ಅವಾಗ ನಾನು ಸಬೀನಾ ಪೌಡರ್ನ ಯೂಸ್ ಮಾಡ್ತೀನಿ. ತುಂಬ ಶೈನಿಯಾಗಿ ಬರುತ್ತೆ. ಸಬೀನಾ ಪೌಡರ್ ಬದಲಾಗಿ ಕೋಲ್ಗೇಟ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಗಂಡಸರು ಪೂಜೆ ಮಾಡಿದಾಗ ಆ ವೈಬ್ಸ್ ಈ ಥರ ಇರುತ್ತೆ. ಹೆಣ್ಮಕ್ಳು ಪೂಜೆ ಮಾಡಿದ್ರೇ ಬೇರೆ ಥರ ಅಲಂಕಾರ ಎಲ್ಲ ಇರುತ್ತೆ ಅಲ್ವಾ. ನೆಕ್ಸ್ಟ್ ಕಮಿಂಗ್ ಟು ಧೂಪ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ವಾರಕ್ಕೊಮ್ಮೆ ಆದರೂ ಧೂಪ ಅನ್ನೋದು ಹಾಕ್ತಾ ಇರ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳ ಕಾಟ ಜಾಸ್ತಿ ಇರುತ್ತೆ. ಮತ್ತು ನಾರ್ಮಲ್ಲಾಗೂ ಹಗಲಲ್ಲೂ ಕೂಡ ಸೊಳ್ಳೆಗಳು ಕಚ್ತಾ ಇರ್ತಾವಲ್ಲ. ಸೊ ಹಂಗಾಗಿ ಈ ಧೂಪನ ಹಾಕೋದ್ರಿಂದ, ಅದರಲ್ಲೂ ಕೂಡ ಪ್ಯೂರ್ ಧೂಪನ ಹಾಕೋದ್ರಿಂದ, ಈ ನಾಟಿ ಹಸುವಿನ ಸಗಣಿಯಿಂದ ಧೂಪ ಎಲ್ಲ ಹಾಕೋದ್ರಿಂದ ಒಳಗಡೆ ಇರೋವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಮತ್ತು ಸಣ್ಣ ಸಣ್ಣ ಸೊಳ್ಳೆಗಳು ಕೂಡ ಬರಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಮಳೆಗಾಲದಲ್ಲಿ ಕಂಪಲ್ಸರಿ ವಾರಕ್ಕೊಮ್ಮೆ ಆದ್ರೂ ಈ ಥರ ಧೂಪನ ಹಾಕ್ತೀನಿ. ಇನ್ನು ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಪ್ರತಿನಿತ್ಯ ಪೂಜೆಯಲ್ಲಿ ಯೂಸ್ ಮಾಡುವಂಥ ಹೂಗಳನ್ನ ಟೆರೆಸಲ್ಲೇ ಬೆಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅದರಲ್ಲೂ ಈಗ ದಾಸವಾಳದ ಹೂಗಳು ತುಂಬ ಜಾಸ್ತಿನೇ ಬಿಡ್ತಿದೆ. ದಾಸವಾಳದ ಹೂವು ಇಡೋವಂತಹ ಜಾಗ ಇಲ್ಲ ಅಂತ ಅಂದವರು ಶಂಕು ಪುಷ್ಪಗಳು ಬರುತ್ತೆ ಅಲ್ವಾ, ಅದನ್ನು ಕೂಡ ಬೆಳೆಸ್ಕೋಬೋದು. ಸುಮಾರಷ್ಟು ಹೂಗಳು ಒಂದೇ ಗಿಡದಲ್ಲೇ ಬಿಡುತ್ತೆ. ಇಷ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಡೈಲಿ ಬೇಸ್ಡ್ ಮೇಲೆ ಫಾಲೋ ಮಾಡುವಂಥ ಕೆಲವೊಂದು ಅಭ್ಯಾಸಗಳು, ಇದಲ್ಲದೆ ಕೆಲವೊಂದು ಟ್ರಿಕ್ಸ್ನ ಕೂಡ ನೋಡೋಣ. ಇಯರ್ ವಿ ಗೋ. ಫಸ್ಟ್ ಒನ್, ಸಾಮಾನ್ಯವಾಗಿ ಧೂಪ್ ಸ್ಟಿಕ್ಸ್ನ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ತೊಗೊಂಡು ಬರ್ತಿರ್ತೀವಲ್ವ. ಸೊ ಅದರಿಂದ ಹೊರಗಡೆ ತೆಗೆದುಬಿಟ್ಟು ಡೈಲಿ ಬೇಸ್ಡ್ ಮೇಲೆ ಪ್ರತಿನಿತ್ಯ ಆ ಕವರ್ನ ಓಪನ್ ಮಾಡಿ ತೆಗಿಬೇಕು ಅಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು. ಆ ಕವರ್ನ ಆ ಕಡೆ ಈ ಕಡೆ ಕೂಡ ಹಾಕ್ತಿರ್ತೀವಿ. ಹಂಗಾಗಿ ಒಂದು ಏರ್ ಟೈಟ್ ಬಾಟಲಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದರ ಫ್ರೇಗ್ರೆನ್ಸ್ ಹೊರಗಡೆ ಆಕ್ಸಿಡೈಸ್ ಆಗದಿರ ಇರುತ್ತೆ. ಅಂದರೆ ನಾವು ಹೊರಗಡೆ ಇಡೋದ್ರಿಂದ ಇದರಲ್ಲಿರುವಂಥ ಫ್ರೇಗ್ರೆನ್ಸ್ ಎಲ್ಲ ಗಾಳಿ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಫೈನಲಿ ನಾವು ಧೂಪನ ಹಾಕಿದಾಗ ಸ್ಮೆಲ್ ಅನ್ನೋದು ಸರಿಯಾಗಿ ಬರಲ್ಲ. ಹಂಗಾಗಿ ಸ್ಟೋರ್ ಮಾಡಬೇಕಾದ್ರೆ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಳೋದ್ರಿಂದ ಧೂಪ ಹಾಕಿದಾಗ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಈ ಥರ ಸ್ಪೈಸ್ ಕಂಟೈನರ್ಸ್ ಬರುತ್ತೆ ಅಲ್ವಾ, ಪೂಜಾ ರೂಮಲ್ಲಿ ಎಲ್ಲ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಈ ಒಂದೇ ಕಂಟೈನರಲ್ಲಿ ಎಲ್ಲದನ್ನ ಕೂಡ ಸ್ಟೋರ್ ಮಾಡ್ಕೋಬೋದು. ಇನ್ನು ಈ ಬಾಕ್ಸ್ನು ಬಿಸಾಡ್ದಿರ ಚಿಕ್ಕ ಪೂಜಾ ರೂಮಲ್ಲಿ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಯಾವ ಥರ ಅನ್ನೋದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ನೆಕ್ಸ್ಟ್, ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ದೀಪಗಳನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಐಡಿಯಾಸ್ ಬೇಕು ಅನ್ನೋದಾದರೆ ಹಿಯರ್ ವಿ ಗೋ. ಫಸ್ಟ್ ಒನ್, ಈ ಥರ ಸ್ಕ್ರೂ ಟೈಪ್ ದೀಪಗಳನ್ನ ಯೂಸ್ ಮಾಡೋದ್ರಿಂದ ದೀಪಗಳು ತುಂಬ ಹೊತ್ತು ಬೆಳಗುತ್ತೆ. ದೀಪಗಳ ಮೇಲೆ ತುಂಬ ಜಾಸ್ತಿ ಮಸಿ ಕೊಳೆ ಕೂಡ ಆಗದಿರ ಇರುತ್ತೆ. ಸೆಕೆಂಡ್ ಒನ್, ಇಲ್ಲಿ ನೋಡ್ತಿದ್ದೀರಲ್ವಾ 5 ಬತ್ತಿ ಹಾಕುವಂತಹ ದೀಪಗಳು. ಇದರಲ್ಲಿ ಸಿಂಗಲ್ ಬತ್ತಿ ಹಾಕುವಂತಹ ದೀಪಗಳು ಕೂಡ ಸಿಗುತ್ತೆ. ಡೈಲಿ ಬೇಸ್ಡ್ ಮೇಲೆ 2 ಟೈಮು ಬತ್ತಿನ ಚೇಂಜ್ ಮಾಡ್ತೀರಾ ಅನ್ನೋದಾದರೆ ಬತ್ತಿ ಚೇಂಜ್ ಮಾಡೋಕ್ಕೆ ಈಸಿಯಾಗಿ ಈ ಥರದ ದೀಪಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು 5 ಬತ್ತಿ ಹಾಕುವಂಥ ದೀಪಗಳನ್ನ ತೊಗೊಳ್ಳೋದಾದರೆ ಡೈಲಿ ಬೇಸ್ಡ್ ಮೇಲೆ ಒಂದೇ ಬತ್ತಿ ಅಂದರೆ 2 ಬತ್ತಿ ಸೇರಿಸಿ ಒಂದೇ ಬತ್ತಿನ ಯೂಸ್ ಮಾಡಿದ್ರು
ಒಕೇಶನಲ್ಲಿ ಸ್ಪೆಷಲ್ ಪೂಜೆಗಳೆಲ್ಲ ಮಾಡಿದಾಗ ಹಬ್ಬ ಹರಿದಿನಗಳಲ್ಲಿ ಒಂದು ದೀಪನ ಬೆಳಗೋದಕ್ಕಿಂತ 5 ದೀಪಗಳು ಬೆಳಗಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವ. ಇನ್ನು ದೀಪಗಳು ಜಾಸ್ತಿ ಬೆಳಗುವಂಥವ್ರು ಕೂಡ ಈ ಥರ 5 ಬತ್ತಿ ಹಾಕಿ ಬೆಳಗುವಂಥ ದೀಪಗಳನ್ನ ತೊಗೊಂಡ್ರೆ ಡೈಲಿ ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಹಬ್ಬ ಹರಿದಿನಗಳಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ಚಿಕ್ಕ ಚಿಕ್ಕ ಪೂಜಾ ರೂಮ್ಗಳಲ್ಲಿ ಕಡಿಮೆ ಜಾಗ ಇರುತ್ತೆ ಅಲ್ವಾ. ಸೊ ಕಡಿಮೆ ಸ್ಪೇಸಲ್ಲೂ ಕೂಡ ನೈವೇದ್ಯ ಎಲ್ಲ ಇಡಬೇಕಾದ್ರೆ ಅಥವಾ ಪೂಜೆಯಲ್ಲಿ ಯೂಸ್ ಮಾಡುವಂಥ ವಸ್ತುಗಳನ್ನ ನೀಟಾಗಿ ಜೋಡಿಸ್ಕೋಬೇಕು ಅಂದಾಗ ಈ ಥರ ಮಣೆನ ಯೂಸ್ ಮಾಡಿ ವಿಗ್ರಹಗಳು ಫೋಟೋಸ್ ಎಲ್ಲ ಇಟ್ಕೊಂಡು ಅದರ ಕೆಳಗಡೆ ಒಂದು ಪ್ಲೇಟ್ನ ಈ ಥರ ಇಟ್ಕೋಬೋದು. ಈ ಪ್ಲೇಟ್ನ ಒಂದು ಸ್ಟೆಪ್ ಥರ ಟ್ರೀಟ್ ಮಾಡ್ಬೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವೇನು ಇಟ್ಕೊಳ್ತೀವಿ ಅದೇ ಥರ ಇಲ್ಲಿ ತೋರಿಸ್ದಂಗೆ ಪ್ಲೇಟ್ನ ಅರ್ಧ ಭಾಗದಷ್ಟು ಮಣೆ ಒಳಗಡೆ ಇನ್ನು ಅರ್ಧ ಭಾಗದಷ್ಟು ಹೊರಗಡೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ನೈವೇದ್ಯನ ಇಟ್ಕೋಬೋದು. ಇಲ್ಲ ಪೂಜೆಗೆ ಯೂಸ್ ಮಾಡುವಂತಹ ಏನಾದರೂ ಹೂಗಳಿರ್ಬೋದು, ಅರ್ಶಿನ ಕುಂಕುಮ, ಗಂಧದ ಕಡ್ಡಿ ಈ ಥರದ್ದೆಲ್ಲನೂ ಜೋಡಿಸ್ಕೋಬೋದು. ನೆಕ್ಸ್ಟ್, ಮ್ಯಾಚ್ ಬಾಕ್ಸ್ ಟ್ರಿಕ್. ಸಾಮಾನ್ಯವಾಗಿ ಮ್ಯಾಚ್ ಬಾಕ್ಸ್ನ ಸರಿಯಾಗಿ ಯೂಸ್ ಮಾಡಿಲ್ಲ ಅಂದರೆ ಬೇಗನೆ ಮೆತ್ತಗಾಗ್ತಾ ಇರುತ್ತೆ ಮತ್ತು ಕಡ್ಡಿ ಗೀಚಿದಾಗ ಸರಿಯಾಗಿ ಒಂದು ಫೈರ್ ಅನ್ನೋದು ಬರಲ್ಲ. ಹಂಗಾಗಿ ದೀಪಕ್ಕೆ ಎಣ್ಣೆ ಹಾಕಿ ಇಮ್ಮಿಡಿಯೇಟಾಗಿ ಕಡ್ಡಿನ ಗೀಚೋದಕ್ಕಿಂತ ಮುಂಚೆ ಒಂದ್ಸತಿ ಕೈನ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡು ಆಮೇಲೆ ಕಡ್ಡಿನ ಗೀಚಿ. ಇಲ್ಲ ಈಗಾಗಲೇ ನಿಮ್ಮ ಬೆಂಕಿಪಟ್ಟಣ ಸ್ವಲ್ಪ ಮೆತ್ತಗಾಗಿದೆ ಅನ್ನೋದಾದರೆ ನಾರ್ಮಲಾಗಿ ಚಾಕ್ ಪೀಸ್ ಎಲ್ಲ ಸಿಗುತ್ತೆ ಅಲ್ವಾ, ಚಾಕ್ ಪೀಸ್ನ ಬಾಕ್ಸ್ ಒಳಗಡೆ ಹಾಕ್ಕೋಬೋದು. ಬದಲಾಗಿ ಅಡುಗೆಗೆ ಅನ್ನ ಮಾಡೋಕ್ಕೆ ಯೂಸ್ ಮಾಡುವಂತಹ ರೈಸ್ ಕೂಡ ಹಾಕ್ಕೋಬೋದು. ಇಲ್ಲ ನಾರ್ಮಲಾಗಿ ನಾವು ಮುದ್ದೆ ಎಲ್ಲ ಮಾಡಬೇಕಾದ್ರೆ ರಾಗಿ ಹಿಟ್ಟೆಲ್ಲ ಯೂಸ್ ಮಾಡ್ತಿರ್ತೀವಲ್ವಾ, ರಾಗಿ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಕೂಡ ಮಾಯಿಶ್ಚರ್ನ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, ಡೈಲಿ ನೀವು ವಿಭೂತಿನ ಯೂಸ್ ಮಾಡ್ತೀರಾ, ವಿಭೂತಿಯಿಂದನೂ ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕಾ? ಹಂಗಾದರೆ ಒಂದು ಪ್ಲೇಟಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರುವಂಥ ವಿಭೂತಿನ ಹಾಕ್ಕೊಂಡು ಅದರಲ್ಲಿ ಜವಾದಿ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಜವಾದು ಪೌಡರ್ ಬಗ್ಗೆ ಈಗಾಗಲೇ ಒಂದು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ, ನಿಮ್ಮಲ್ಲಿ ಸುಮಾರು ಜನ ನೋಡೇ ಇರ್ತೀರಾ. ಯಾರಾದರೂ ಮಿಸ್ ಮಾಡಿದರೆ ಆ ಒಂದು ಲಿಂಕ್ನ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದಕ್ಕೆ ನಾನು ರೋಸ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಭೂತಿನ ವಿಗ್ರಹಗಳಿಗೆ ಹಚ್ಚೋದ್ರಿಂದ ಒಳ್ಳೆ ಘಮ ಬರುತ್ತೆ. ಅಷ್ಟೇ ಅಲ್ಲ, ಇವನ್ ಡೈಲಿ ಬೇಸ್ಡ್ ಮೇಲೆ ನೀವೇನಾದ್ರು ಅಪ್ಲೈ ಮಾಡ್ಕೊಳ್ತೀರಾ ಅಂದರೆ ಸಪ್ರೇಟಾಗಿ ನೀವು ಇದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಬೋದು. ತುಂಬ ಹೊತ್ತು ಫ್ರೆಶ್ ಆಗಿರುವಂಥ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಐ ಹೋಪ್ ಗಂಧದ ಕಡ್ಡಿ ಇಲ್ಲದೆ ಇರೋವಂಥ ಪೂಜೆನೇ ಇಲ್ಲ ಅಂತ ಅನ್ಕೋಬೋದು. ಪ್ರತಿನಿತ್ಯ ಪೂಜೆಯಲ್ಲಿ ಕಂಪಲ್ಸರಿ ಗಂಧದ ಕಡ್ಡಿ, ಧೂಪ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವಾ. ಸೊ ಗಂಧದ ಕಡ್ಡಿ ಇರ್ಬೋದು, ಧೂಪ್ ಸ್ಟಿಕ್ ಇರ್ಬೋದು, ತುಂಬ ಹೊತ್ತು ಹುರಿಬೇಕು, ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅದನ್ನು ಹಚ್ಚೋದಕ್ಕಿಂತ ಮುಂಚೆ ರೋಸ್ ವಾಟರಲ್ಲಿ ಸ್ವಲ್ಪ ಜವಾದು ಪೌಡರ್ನ ಹಾಕ್ಬಿಟ್ಟು ಸೊ ಅದರಲ್ಲಿ ಇದನ್ನು ನೆನೆಸ್ಬಿಟ್ಟು, ಅಂದರೆ ಜಾಸ್ತಿ ಹೊತ್ತು ನೆನೆಸಕ್ಕೆ ಹೋಗ್ಬಿಡಿ, ಜಸ್ಟ್ ಇಲ್ಲಿ ತೋರಿಸ್ದಂಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ವೆಟ್ಟಾಗಿರೋ ಕಾರಣ ಅಗರಬತ್ತಿ ಜಾಸ್ತಿ ಹೊತ್ತು ಉರಿಯುತ್ತೆ, ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಹಳೆ ಕಾಲದಿಂದಲೂ ಯೂಸ್ ಮಾಡಿರುವಂತಹ ಮಣೆಗಳು ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಈ ಮಣೆಗಳನ್ನ ನಾವು ಒಂದು ಸೈಡ್ಗೆ ತೊಳ್ಬಿಟ್ಟಿರ್ತೀವಿ, ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ. ಸೊ ನಿಮ್ಮನೇಲಿ ಕೂಡ ತುಂಬ ಜಾಸ್ತಿ ಮಣೆಗಳಿದ್ರೆ ಇದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಥರ ಯೂಸ್ ಮಾಡ್ಕೋಬೋದು. ವಿಶೇಷ ಪೂಜೆಗಳು ಮಾಡಿದಾಗ ಅಥವಾ ಪೂಜಾ ರೂಮಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಥರ ಇದರಿಂದ ಫಿಕ್ಸ್ ಮಾಡ್ಕೋಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಮಣೆನ ನೀವು ಡೈಲಿ ಪೂಜೆ ಮಾಡುವಾಗ ಕೂತ್ಕೊಳ್ಳೋಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ಪೂಜೆ ಮಾಡಬೇಕಾದ್ರೆ ವಸ್ತುಗಳನ್ನೆಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಈ ಥರ ಮಣೆಗಳನ್ನ ಯೂಸ್ ಮಾಡ್ಬೋದು. ಯೂಶ್ವಲಿ ಸ್ವಲ್ಪ ಏಜ್ಡ್ ಪೀಪಲ್ ಎಲ್ಲ ಪೂಜೆ ಮಾಡಬೇಕಾದ್ರೆ ಕರೆಕ್ಟು ಐಟಲ್ಲಿದ್ದರೆ ಎತ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಲ್ವಾ, ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ. ಸೊ ಈ ಥರ ಮಣೆ ಮೇಲೆ ಇಟ್ಕೊಂಡಾಗ ಈಸಿಯಾಗಿ ತೆಗೆದು ಪೂಜೆ ಅನ್ನೋದು ಮಾಡ್ಕೋಬೋದು. ಇನ್ನು ಒರೆಸ್ಬೇಕಾದ್ರೂ ಕೂಡ ಆ ಕಡೆ ಈ ಕಡೆ ಸರಿಸೋದಕ್ಕೂ ಕೂಡ ಇದು ಈಸಿಯಾಗಿರುತ್ತೆ. ಇದಲ್ಲದೆ ರಂಗೋಲಿ ಎಲ್ಲನೂ ಹಾಕಿ ಒಂದು ಡೆಕೋರ್ ಪೀಸಾಗೂ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್, ಯುರ್ಲಿನ ಡೆಕೋರೇಟಿವ್ ಆಗಿ ನೀವು ಯೂಸ್ ಮಾಡ್ತೀರಾ ಅನ್ನೋದಾದರೆ ಹಿಯರ್ ವಿ ಗೋ. ಸಾಮಾನ್ಯವಾಗಿ ಯುರ್ಲಿಯಲ್ಲಿ ನೀರು ಹಾಕಿ ಹೂಗಳೆಲ್ಲನೂ ಹಾಕಿ ಅಲಂಕಾರ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಪ್ರತಿನಿತ್ಯ ಅದರಲ್ಲಿ ನೀರನ್ನ ತುಂಬಿಸಿ ಇಡೋದ್ರಿಂದ ಒಂದು ರೀತಿ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ, ಫಂಗಸ್ ಥರ ಫಾರ್ಮ್ ಆಗುತ್ತೆ. ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಲ್ಲ ಅಂದರೆ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ತೋರಿಸೋ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ನ ನೀವು ಈ ಥರ ಇಟ್ಕೊಂಡು ಸ್ವಲ್ಪ ಜವಾದಿ ಪೌಡರ್ನ ಉದುರಿಸ್ಕೊಳ್ಳೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಡೆಕೋರೇಟಿವ್ ಪರ್ಪಸ್ ಆಗಿ ಉರ್ಲಿನ ಯೂಸ್ ಮಾಡ್ತೀರಾ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಆಗಲೇ ಈ ಬಾಕ್ಸಸ್ನ ಯೂಸ್ ಮಾಡೋದು ಕೂಡ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಚಿಕ್ಕ ಚಿಕ್ಕ ಪೂಜಾ ರೂಮಲ್ಲಿ ಸ್ಟೋರೇಜ್ ಸ್ಪೇಸ್ ಎಲ್ಲ ಜಾಸ್ತಿ ಇರಲ್ಲ. ಸೊ ಹಂಗಾಗಿ
ಈ ಥರ ಹತ್ತಿ ಹಾರ ಇರ್ಬೋದು ಅಥವಾ ಹೂ ಕಟ್ಟುವಂಥ ದಾರಗಳಿರ್ಬೋದು, ಪೂಜೆಯಲ್ಲಿ ಯೂಸ್ ಮಾಡುವಂಥ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಇರುತ್ತೆ ಅಲ್ವಾ. ದೇವರು ಫೋಟೋ ಒರೆಸುವಂತಹ ಬಟ್ಟೆ, ಟಿಶ್ಯೂ, ದಿನನಿತ್ಯ ಪೂಜೆಯಲ್ಲಿ ಯೂಸ್ ಮಾಡುವಂಥ ಸಣ್ಣ ಪುಟ್ಟ ಬಟ್ಟೆಗಳೇನಿರುತ್ತೆ ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಈ ಬಾಕ್ಸಲ್ಲಿ ನೀಟಾಗಿ ಜೋಡಿಸ್ಕೋಬೋದು. ಬಾಕ್ಸ್ ಸೈಜ್ ಪುಟ್ಟದಾಗಿರೋ ಕಾರಣ ಕಡಿಮೆ ಸ್ಪೇಸಲ್ಲೂ ಕೂಡ ಸುಮಾರಷ್ಟು ವಸ್ತುಗಳನ್ನ ಇಟ್ಕೋಬೋದು. ಇನ್ನು ಇದರೊಳಗಡೆ ಇಟ್ಟಿರುವಂಥ ವಸ್ತುಗಳು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಜವಾದು ಪೌಡರ್ ಕೂಡ ಯೂಸ್ ಮಾಡಿ. ಜವಾದು ಅಂದರೆ ಏನು, ಇದು ಎಲ್ಲಿ ಸಿಗುತ್ತೆ, ಯಾವ ಥರ ಯೂಸ್ ಮಾಡಬೇಕು ಅಂತ ಈಗಾಗಲೇ ನಿಮ್ಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅನ್ನೋದಾದರೆ ಆ ವಿಡಿಯೋ ಲಿಂಕ್ನ ಮೇಲೆ ಕಾಣಿಸ್ತಾ ಇರುವಂಥ ಐ ಕಾರ್ಡಲ್ಲಿ ಅಥವಾ ಎಂಡ್ ಕಾರ್ಡಲ್ಲಾದ್ರೂ ಕೊಟ್ಟಿರ್ತೀನಿ. ಈ ಪೌಡರ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೊ ಸುಮಾರಷ್ಟು ವಸ್ತುಗಳು ಕಡಿಮೆ ಸ್ಪೇಸಲ್ಲೇ ಸ್ಟೋರ್ ಮಾಡ್ಕೋಬೋದು ಅಥವಾ ಆರ್ಗನೈಸ್ ಮಾಡ್ಕೋಬೋದು. ಸೊ ಇನ್ನು ಈ ವಿಡಿಯೋ ಎಂಡಿಗೆ ಬಂದ್ಬಿಟ್ಟಿದ್ದೀವಿ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.